ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಉಜಿರೆಗೆ ಸಂಬಂಧಪಟ್ಟಂತೆ ಮಂಗಳೂರಿನ ಉಜಿರೆಗೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಕೊಲೆಗಳಾಗಿದೆ. ನಾನೇ ಊತಾಕಿದ್ದೀನಿ ಬಹಳಷ್ಟು, ನೂರಾರು ಸಾವಿರಾರು ಅಂತೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದರ ವಿಚಾರವಾಗಿ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಈಗಾಗಲೇ ಧರ್ಮಸ್ಥಳದ ವಕ್ತಾರರು ಈ SIT ರಚನೆಯನ್ನ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಷ್ಪಕ್ಷಪಾತಂತ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ಇದು ಬಹಳ ದಿನಗಳಿಂದ ಇದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ತೆರೆ ಬೀಳಬೇಕಾಗಿದೆ. ಸತ್ಯ, ನಿಷ್ಪಕ್ಷಪಾತವಾಗಿ, ನ್ಯಾಯಯುತವಾಗಿ, ಯಾವುದೇ ಪ್ರಿಜುಡಿಯಸ್ ಇಲ್ಲದೆ ಯಾರನ್ನೋ ಸಿಕ್ಕಾಕ್ಸ್ಬೇಕು ಅಂತೇಳಿ ಮಾಡುವಂತ ತನಿಖೆ ಆಗಬಾರ್ದು. ಸತ್ಯ ಏನಿದೆ ಅದು ಹೊರಬರಬೇಕು. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಬಹಳ ಪ್ರಮುಖವಾಗಿ ನಾವು ಇಡೀ ರಾಜ್ಯದ ಜನ ಯೋಚನೆ ಮಾಡ್ತಾ ಇರುವಂಥದ್ದು, ದಕ್ಷಿಣ ಭಾರತದಲ್ಲಿ ತಿರುಪತಿ ಮತ್ತು ಧರ್ಮಸ್ಥಳ ಬಹಳ ಹಿಂದೂಗಳಿಗೆ ಬಹಳ ಪವಿತ್ರವಾದಂಥ ಸ್ಥಳಗಳಿವೆ. ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ಜನ ಈ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ನಡ್ಕೊಂತಾ ಇದ್ದಾರೆ. ನನಗೆ ಎಲ್ಲೋ ಒಂದ್ ಕಡೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು, ಈಗ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರೋದು ಅದು ಮುಸ್ಲಿಂ ಯಾರೋ ಒಬ್ಬ ಯುವಕ, ಮುಸ್ಲಿಂ. ಆಮೇಲೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರ. ಕೇರಳದ ಕಮ್ಯುನಿಸ್ಟ್ ಸರ್ಕಾರ, ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಇದನ್ನು ಕೂಡ ಇದರಲ್ಲಿ ಬಹಳ ಮುತುವರ್ಜಿ ವಹಿಸ್ತಾ ಇದೆ. ಬಹಳ ಸೆನ್ಸಿಟಿವ್ ಇರುವಂತ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊಂತಾ ಇದೆ? ಅಯ್ಯಪ್ಪ ವಿಚಾರವಾಗಿ ಏನೇನು ಗೊಂದಲಗಳು ಮಾಡಿ ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತಾಗ್ಬಿಟ್ಟಿದೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ. ಈ ವಿಚಾರವಾಗಿ ಅವ್ರು ಯಾಕೆ ಬಂದರು? ಏನೇ ಘಟನೆಗಳಾಗಿದ್ರು ಕೂಡ ಕಾನೂನು ಪ್ರಕಾರ ಯಾವುದೇ ಕೊಲೆ ಆಗಿದ್ರೆ ನಾರ್ಮಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಬಾಡಿ ಸಿಕ್ಕಿದ್ರು ಕೂಡ ನಾರ್ಮಲಿ ಪೊಲೀಸ್ ಹ್ಯಾಂಡ್ ಓವರ್ ತಗೊಂತಾರೆ. ಅದಾದ್ಮೇಲೆ ಪೊಲೀಸರ ಪ್ರಕ್ರಿಯೆ ಪ್ರಕಾರ ಅಲ್ಲಿ ಅದನ್ನ ಬರಿಯಲ್ ಮಾಡುವಂಥದ್ದು, ಸುಡುವಂಥದ್ದು, ಅದು ಪ್ರಕ್ರಿಯೆ. ಅದು ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಅಂದರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಕಾಣೆಯಾಗಿದ್ದಾರೆ ಅಂತೇಳಿ ಕೊಟ್ಟಿರುವಂತ ಪ್ರಕರಣಗಳು ಎಷ್ಟಿದೆ ಅದನ್ನ ಸರ್ಕಾರ ಹೇಳ್ಬೇಕಲ್ಲ. ಎಷ್ಟು ಪ್ರಕರಣ ಇದೆ? ಈಗ ಬಹಳಷ್ಟು ಗೊತ್ತಿರೋ ಪ್ರಕಾರ ಹಲವಾರು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋದಾಗ ಬಹಳಷ್ಟು ಜನ ಅನಾಹುತ ಆಗಿ ತೀರ್ಕೊಂಡಿರೋದು ಬಹಳ ಕೇಸ್ಗಳಿದೆ. ಲಕ್ಷಾಂತರ ಕೇಸ್ಗಳಿದೆ. ನದಿಗಳಲ್ಲಿ ಹೋಗಿ ಬಿದ್ದಿರುವಂಥದ್ದು, ಸಮುದ್ರದಲ್ಲಿ ಬಿದ್ದಿರುವಂಥದ್ದು, ಇದೆಲ್ಲನೂ ಕೂಡ ಇದ್ರೂ ಕೂಡ ಅಲ್ಲಿ ತನಿಖಾ ಒಂದು ಸಂಸ್ಥೆ ಇರ್ತದೆ, ಸ್ಟೇಷನ್, ಪೊಲೀಸ್ ಸ್ಟೇಷನ್. ಅದು ಇವೆಲ್ಲವನ್ನ ಗಮನಿಸಿ ಕ್ರಮ ತೆಗೆದುಕೊಳ್ತಾರೆ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ಯಾರು ಅಚಾತುರ್ಯ ಮಾಡಲ್ಲ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? ಅವ್ರಿಗೆ 20 ವರ್ಷ ಆದ್ಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ, ಅದು 20 ವರ್ಷ ಆದ್ಮೇಲೆ ಹೆಂಗೆ ಜ್ಞಾನೋದಯ ಆಯಿತು? 5 ವರ್ಷಕ್ಕೆ ಯಾಕಾಗಲಿಲ್ಲ? 10 ವರ್ಷಕ್ಕೆ ಯಾಕಾಗಲಿಲ್ಲ? 20 ವರ್ಷಕ್ಕೆ ಇವಾಗೆ ಜ್ಞಾನೋದಯ ಯಾಕಾಗಿತ್ತು? ಅದರಿಂದ ನಾನು
ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನು ಬರ್ತದೆ, ದೇವರ ಪಾತ್ರ ಏನು ಬರ್ತದೆ? ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ತಪ್ಪು ಯಾರೇ ಮಾಡಿರಲಿ, ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ, ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದ್ರೆ ಇಡೀ ಸಂಸ್ಥೆಯನ್ನ ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ. ಮತ್ತೆ ಈ SIT ತನಿಖೆ ಏನ್ ಮಾಡ್ತಾ ಇದ್ದಾರೆ, ಅವರು ಪೂರ್ಣ ಮಟ್ಟದಲ್ಲಿ SITಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು. ಅವ್ರಿಗೆ ಯಾವುದೇ ಚಾರ್ಜಸ್, ಅವ್ರಿಗೆ ಬೇರೆ ಅಡಿಷನಲ್ ಚಾರ್ಜಸ್ ಕೊಡಬಾರ್ದು. ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ SITಯ ಪೊಲೀಸ್ ತಂಡ ಈ ತನಿಖೆಯನ್ನ ಮಾಡಬೇಕು, ಸಾಕ್ಷ್ಯಾಧಾರಗಳನ್ನ ಹುಡುಕ್ಬೇಕು, ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಇದನ್ನ ಧರ್ಮಸ್ಥಳದ ಸಂಸ್ಥೆನೂ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಮಾತು ಹೇಳಿದ್ದಾರೆ, ಇದು ತಪ್ಪು ಅಂತ ಆದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅನ್ನೋ ಮಾತನ್ನು ಕೂಡ ಆತ ಏನು ಆರೋಪ ಮಾಡಿದ್ದಾನೆ ಆತ ಹೇಳಿದ್ದಾನೆ. ಅಂದ್ರೆ ನಿಜಾನೂ ಇರ್ಬೋದು, ಸುಳ್ಳು ಇರ್ಬೋದು, ಅಂದ್ರೆ ಈ ರೀತಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಈಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ, ಅವನ ಪೂರ್ವಾಪರ ಏನಿದೆ, ಅವನು ಈ ಒಂದು ಸ್ಥಳವನ್ನ ಬಿಟ್ಟು ಯಾಕೆ ಓಡೋದ, ಇಲ್ಲಿ ಏನಾಗಿತ್ತು, ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು, ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ, ಮತ್ತೆ ಧರ್ಮಸ್ಥಳದಲ್ಲೂ ಇರುತ್ತೆ. ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನೂ ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು. ನಂದು ನೇರವಾಗಿ ಸರ್ಕಾರಕ್ಕೆ ಹೇಳೋದು, ಸಂಸ್ಥೆ ಮೇಲೆ ಯಾವುದು ಮಾಡಬಾರ್ದು. ಯಾವುದೋ ವ್ಯಕ್ತಿ ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ, ವ್ಯಕ್ತಿ ವಿಚಾರ, ಸಂಸ್ಥೆಗೂ ಇದಕ್ಕೂ ಏನು ಸಂಬಂಧ ಬರಲ್ಲ. ಆ ಒಂದು ಸಂಸ್ಥೆ ಇವತ್ತೇನು ಇರಲ್ಲ, ಸಾವಿರಾರು ವರ್ಷದಿಂದ ಧರ್ಮಸ್ಥಳದ ಮಂಜುನಾಥ ಅಲ್ಲಿ ಇರುವಂಥದ್ದು ಸಾವಿರಾರು ವರ್ಷ ಇದೆ, ಬರ್ತಾರೆ ಹೋಗ್ತಾರೆ. ಆದರೆ ದೇವಸ್ಥಾನ ಇರೋದು ಸಾವಿರಾರು ವರ್ಷದಿಂದ. ಅದರಿಂದ ಯಾರು ಕೂಡ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಬೇಡಿ. ವ್ಯಕ್ತಿಗಳಿದ್ರೆ ಅವ್ರ ಮೇಲೆ ತಪ್ಪು ಮಾಡಿದ್ರೆ ಅವ್ರನ್ನ ಏನ್ ಬೇಕಾದ್ರೂ ಶಿಕ್ಷೆಯನ್ನ ಕೊಡಿ, ಧರ್ಮಸ್ಥಳವನ್ನ ಗುರಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. DK ಶಿವಕುಮಾರ್ ಅವರು ಹೇಳಿದರೆ ಬಿಜೆಪಿಯವರು ಅದು ಹೆಂಗೆ ನೆಟ್ಕೋಬೇಕಂತ ಹೇಳಿ ನನಗೆ ಅವ್ರು ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು, ನಾನು ಒಂದು ದೇವಸ್ಥಾನಕ್ಕೆ ಹೋದ್ರೆ ಅವ್ರು 100 ದೇವಸ್ಥಾನಕ್ಕೆ ಹೋದ್ರೆ, ನಮ್ಗಿಂತ ದೈವ ಭಕ್ತರು, ನನಗಿಂತ ಅವರು ಈಶ್ವರನ ಭಕ್ತರು. ಹೆಸರೇ ಶಿವಕುಮಾರ, ನನ್ನ ಹೆಸರು ಅಶೋಕ. ಅಶೋಕನ್ಗೆ ಯಾವುದೋ ಒಂದು ದೇವರ ಹೆಸರಿಲ್ಲ. ಅಶೋಕ ಅನ್ನೋದು ದೇವರ ಹೆಸರಲ್ಲ, ಅದು ರಾಜನ ಹೆಸರು, ಸಾಮ್ರಾಟನ ಹೆಸರು. ಅವರು ದೇವರ ಹೆಸರು ಇಟ್ಕೊಂಡಿರೋದು. ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ದೇವರ ಹೆಸರು ಇಟ್ಕೊಂಡಿರೋದ್ರಿಂದ ಅವ್ರ ದೇವರ ಬಗ್ಗೆ ಏನಿದೆಯೋ ಅವರು ಅದಕ್ಕೆ ತಜ್ಞರಿದ್ದಾರೆ, ಅವ್ರು ತೀರ್ಮಾನ ಮಾಡ್ಬೇಕು. ಅವ್ರ ಹೆಸರಲ್ಲೇ ಶಿವ ಇರೋದ್ರಿಂದ ಆ ಶಿವ ಏನು ಅವ್ರಿಗೆ ಮನಸ್ಸಲ್ಲಿ, ಹೃದಯದಲ್ಲಿ ಏನು ತೀರ್ಮಾನವನ್ನ ಕೊಡ್ತಾರೋ ಆ ಪ್ರಕಾರ ನಡ್ಕೊಂಡ್ಲಿ ಶಿವಕುಮಾರ್ ಅವರು. ನಮ್ದೇನು ಅಭ್ಯಂತರ ಇದೆ.